ಒಂದು, ನನಗೆ ಸೂರ್ಯನ ಬೆಳಕು ಕಾಣುತ್ತಿಲ್ಲ, ಬಟ್ಟೆ ದುರ್ವಾಸನೆ ಬರುತ್ತಿದೆ, ವಿಷ ಕೊಡಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರಾದರು. ಅವರು ತಮ್ಮ ಮೇಲೆ ಜೈಲಿನಲ್ಲಿ ನಡೆಯುತ್ತಿರುವ ಪರಿಸ್ಥಿತಿಗಳನ್ನು ಹೇಳಿಕೊಂಡು 30 ದಿನಗಳಿಂದ ಸೂರ್ಯನ ಬೆಳಕು ಕಾಣಲಿಲ್ಲ, ಕೈಗಳಿಗೆ ಫಂಗಸ್ ಬಂದಿದೆ, ಬಟ್ಟೆ ದುರ್ವಾಸನೆ ಬರುತ್ತಿದೆ, ಇಂತಹ ಪರಿಸ್ಥಿತಿಯಲ್ಲಿ ಬದುಕುವ ಬದಲು ವಿಷ ಕೊಡಿ ಎಂದು ಬೇಡಿಕೊಂಡರು. ನ್ಯಾಯಾಧೀಶರು ಇದನ್ನು ನಾಟಕೀಯ ಹೇಳಿಕೆ ಎಂದು ತಿರಸ್ಕರಿಸಿದರು. 2. ಜೈಲು ವರ್ಗಾವಣೆ ಬೇಡಿಕೆ ನಿರಾಕರಣೆ. ದರ್ಶನ್ ಅವರನ್ನು ಬಣ್ಣಾರಿ ಜೈಲಿಗೆ ವರ್ಗಾಯಿಸಬೇಕು ಎಂಬ ಮನವಿ ಕೋರ್ಟ್ ತಿರಸ್ಕರಿಸಿದೆ. ಆದರೆ ಅವರನ್ನು ಸಿವಿಲ್ ಪ್ರಿಸನರ್ ಅಂದರೆ ಸಾಮಾನ್ಯ ಕೈದಿ ಎಂದೇ ಪರಿಗಣಿಸಿ ಜೈಲು ನಿಯಮಾವಳಿಯಲ್ಲಿ ಬರುವ ಸೌಲಭ್ಯಗಳು ಹಾಸಿಗೆ, ಚಡ್ಡಿ, ದಿನದ ಬೆಳಕು ನೋಡಲು ಅವಕಾಶ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. 3. ಸುಪ್ರೀಂ ಕೋರ್ಟಿನ ಎಚ್ಚರಿಕೆ. ಆಗಸ್ಟ್ 2025ರಲ್ಲಿ ಸುಪ್ರೀಂ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶವನ್ನು ರದ್ದುಪಡಿಸಿತು. ಯಾರೂ ಕಾನೂನಿಗಿಂತ ಮೇಲಲ್ಲ ಎಂದು ಹೇಳಿ ದರ್ಶನ್ ಅವರಿಗೆ ಯಾವುದೇ ವಿಐಪಿ ಸೌಲಭ್ಯ ನೀಡಿದರೆ ಜೈಲು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿತು.